ನಮಸ್ಕಾರ. ಸ್ಪೀಡ್ ನ್ಯೂಸ್ ಕನ್ನಡದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ರಾಜ್ಯದ ಗೃಹಲಕ್ಷ್ಮಿಯರಿಗೆ ಸ್ಪೀಡ್ ನ್ಯೂಸ್ ಕನ್ನಡ ಮತ್ತೆ ಗುಡ್ ನ್ಯೂಸ್ ಕೊಡ್ತಾ ಇದೆ. ನೋಡಿ, ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಅಪ್ಡೇಟ್ಗಳನ್ನು ನಾವು ಕೊಡ್ತಾನೆ ಇರ್ತೀವಿ, ಪ್ರತಿನಿತ್ಯ ಕೊಡ್ತೀವಿ. ಯಾಕಂದ್ರೆ ಗೃಹಲಕ್ಷ್ಮಿಯರು ಕಾಯ್ತಾ ಇರ್ತಾರೆ, ಯಾವಾಗ ಬರುತ್ತೆ ದುಡ್ಡು, ಯಾವಾಗ ಬರುತ್ತೆ. ನಾವು ಹೇಳಿದ್ವಿ 27ನೇ ಕಂತಿನ ಹಣ ಬಂದಿದೆ ನೋಡಿ, ಚೆಕ್ ಮಾಡ್ಕೊಳ್ಳಿ, ಈಗಲೇ ನಿಮ್ಮ ಬ್ಯಾಂಕಿಗೆ ಹೋಗಿ ಅಂತ ಹೇಳಿ. ಈಗ 28ನೇ ಕಂತಿನ ಹಣ ಕೂಡ ಬಂದಿದೆ. ಅದರ ಜೊತೆಗೆ 29ನೇ ಕಂತಿನ ಹಣ ಕೂಡ ಕೆಲವೊಂದಿಷ್ಟು ಜಿಲ್ಲೆಯ ಹೆಣ್ಣು ಮಕ್ಕಳ ಅಕೌಂಟ್ಗೆ ಬಂದಿದೆ. ಚಿತ್ರದುರ್ಗ ಸೇರಿದಂತೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ, ಇನ್ನೂ ಒಂದು 3-4 ಜಿಲ್ಲೆಗಳಲ್ಲಿ 29ನೇ ಕಂತಿನ ಗೃಹಲಕ್ಷ್ಮಿಯ ಹಣ ಬಂದಿದೆ. ಇದು ರಾಜ್ಯದ ಹೆಣ್ಮಕ್ಳಿಗೆ ಗುಡ್ ನ್ಯೂಸು. ನೋಡಿ, ಗೃಹಲಕ್ಷ್ಮಿ ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷೆಯ ಗ್ಯಾರಂಟಿಗಳಲ್ಲಿ ಒಂದು. ಗೃಹಲಕ್ಷ್ಮಿಯ ಬಗ್ಗೆ ಯಾರು ಏನೇ ಅಪಸ್ವರ ಎತ್ತಲಿ, ಆದರೆ 2,000 ರೂಪಾಯಿ ಎಷ್ಟೋ ಹೆಣ್ಣುಮಕ್ಕಳ ಬದುಕನ್ನ ರೂಪಿಸಿರುವಂತಹ ಯೋಜನೆ. ಇವತ್ತಿಗೂ ಕೂಡ ಬದುಕನ್ನ ರೂಪಿಸ್ಕೊಳ್ತಾ ಇದ್ದಾರೆ. ಈಗ ತಾನೇ ಒಂದು ನ್ಯೂಸ್ ಕೇಳ್ಕೊಂಡು ಬಂದು ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಏನದು ಗೊತ್ತಾ? ಗೃಹಲಕ್ಷ್ಮಿಯ ಹಣವನ್ನ ಕೂಡಿಟ್ಟು ಪಾಪ ದಂಪತಿಗಳು ಬೋರ್ವೆಲ್ ಕೊರೆಸಿದ್ದಾರೆ. ಬೋರ್ವೆಲ್ ಕೊರೆಸಿರೋದಷ್ಟೇ ಅಲ್ಲ, ಬೋರ್ವೆಲ್ಲಲ್ಲಿ ಅದ್ಭುತವಾಗಿ ನೀರು ಕೂಡ ಬಂದಿದೆ. ಇದಕ್ಕಿಂತ ಇನ್ನೇನು ಬೇಕ್ರಿ? 27-28 ಕಂತಿನ ಹಣ ಅಂತ ಹೇಳಿದ್ರೆ 2 × 20 60,000 ಎಷ್ಟಾಯ್ತು? ಆಲ್ಮೋಸ್ಟು 2 × 20 40. ಸೊ 27ನೇ ಕಂತಿನ ಹಣ ಅಂತ ಹೇಳಿದ್ರೆ ಒಂದು 45-50,000 ರೂಪಾಯಿ. ಅದಕ್ಕೆ ಅವರೊಂದಿಷ್ಟು ಕೂಡಿಟ್ಟಿರ್ತಾರೆ. ಅದೆಲ್ಲವನ್ನ ಸೇರಿಸಿ ಬೋರ್ವೆಲ್ ಕೊರೆಸಿದ್ದಾರೆ. 29ನೇ ಕಂತಿನ ಹಣ ಈಗ ಬಂದಿರೋದು. ಒಂದಷ್ಟು ಜನಕ್ಕೆ 27 ಕಂತಿನವರೆಗೂ ಬಂದಿದೆ, 28ನೇ ಕಂತು ಬಂದಿಲ್ಲ, 29 ಕಂತು ಬಂದಿಲ್ಲ. ಸೊ ತಲೆ ಕೆಡಿಸ್ಕೊಳ್ಳುವಂತಹ ಅವಶ್ಯಕತೆ ಇಲ್ಲ. 100ಕ್ಕೆ 100% ಬಂದೇ ಬರುತ್ತೆ. ಆದರೆ ಸ್ವಲ್ಪ ಡಿಲೇ ಆಗುತ್ತೆ. ಒಂದಷ್ಟು ತಾಲೂಕುಗಳಿಗೆ, ಜಿಲ್ಲೆಯ ಹೆಣ್ಣುಮಕ್ಕಳಿಗೆ ಬಹಳ ಬೇಗ ಬಂದು ಬಿಡುತ್ತೆ. ಬಟ್ ಒಂದಷ್ಟು ಜನಕ್ಕೆ ಡಿಲೇ ಆಗುತ್ತೆ. ಕಾರಣ ಸರ್ವರ್ ಪ್ರಾಬ್ಲಮ್ಮು, ಬೇರೆ ಏನೇನೋ ಇರುತ್ತೆ, ಒಂದಷ್ಟು ಇಂಟರ್ನಲ್ ಸಮಸ್ಯೆಗಳಿರುತ್ತೆ. ಬಟ್ ಬಂದೇ ಬರುತ್ತೆ. ಚಿತ್ರದುರ್ಗ ಹೆಣ್ಮಕ್ಳೇ, ನಿಮಗೆ 29ನೇ ಕಂತಿನ ಹಣ ಬಂದಿರುತ್ತೆ. ಯಾರಿಗೆಲ್ಲ ಬಂದಿದೆ 28, 29ನೇ ಕಂತಿನ ಹಣ, ಅವರು ಕೆಳಗಡೆ ಮೆಸೇಜ್ ಮಾಡಿ ನಮಗೆ ಬಂದಿದೆ ಅಂತ ಹೇಳಿ. ಸೊ ಇನ್ನು ಯಾರಿಗೆಲ್ಲ ಬಂದಿಲ್ಲ, ನೀವು ಕಮೆಂಟ್ ಮಾಡಬಹುದು ನಮ್ಮ ವಿಡಿಯೋ ಕೆಳಗಡೆ. ಮೇಡಮ್, ನಮಗೆ ಬಂದಿದೆ ಹಣ, 27ನೇ ಕಂತಿನವರೆಗೂ ಕೂಡ ನಮಗೆ ಬಂದಿದೆ. ಕೆಲವೊಂದಿಷ್ಟು ಜನಕ್ಕೆ 27ನೇ ಕಂತು ಕೂಡ ಬಂದಿಲ್ವಂತೆ. ನಮಗೆ ಬಂದಿರೋ ಕಮೆಂಟ್ಸ್ಗಳನ್ನು ನಾವು ಓದಿದ್ವಿ. ಸೊ 28ನೇ ಕಂತು ಯಾರಿಗೆ ಬಂದಿದೆ ಅವರು ಕೂಡ ಕಮೆಂಟ್ ಮಾಡ್ಬೋದು. 29ನೇ ಕಂತಿನ ಹಣ ಯಾರಿಗೆ ಬಂದಿದೆ ಅವರು ಕೂಡ ಕಮೆಂಟ್ ಮಾಡಿ. ನನ್ನ ಹೆಸರು ಈ ರೀತಿ ಇದೆ, ಅಥವಾ ಹೆಸರು ಮೆನ್ಷನ್ ಮಾಡೋದಾದ್ರೆ ಮಾಡಿ, ಇಲ್ಲ ಅಂದರೆ ಬೇಡ. ಹೆಸರು ಬೇಡ ಅಂತ ಹೇಳಿದ್ರೆ ನಂದು ಈ ಊರು, ಈ ತಾಲೂಕು, ಈ ಡಿಸ್ಟಿಕ್ಕು. ಸೊ ನನಗೆ 27ನೇ ಕಂತು, 28ನೇ ಕಂತು ಬಂದಿದೆ, 29 ನನಗೆ ಪೆಂಡಿಂಗ್ ಉಳ್ಕೊಂಡಿದೆ. ನಾವು ಯಾಕೆ ಕಮೆಂಟ್ ಮಾಡಿ ಅಂತ ಹೇಳ್ತೀನಿ ಅಂತ ಹೇಳಿದ್ರೆ, ಪಾಪ ನಿಮ್ಮ ಥರನೇ ಬೇರೆ ತಾಯಂದ್ರು ಇರ್ತಾರೆ, ಬೇರೆ ಹೆಣ್ಣು ಮಕ್ಕಳು ಇರ್ತಾರೆ, ಅವರೆಲ್ಲರಿಗೂ ಕೂಡ ಉಪಯೋಗ ಆಗುತ್ತೆ ಅನ್ನುವಂತಹ ದೃಷ್ಟಿಯಿಂದ ನೀವು ಕಮೆಂಟ್ ಮಾಡಿದ್ರೆ ಪಾಪ ಅವರು ನೋಡ್ತಾರೆ, ಇವ್ರು ನಮ್ಮ ತಾಲೂಕು ಅವರಲ್ವಾ, ನಮ್ಮ ಡಿಸ್ಟಿಕ್ ಅವ್ರು ಕಮೆಂಟ್ ಮಾಡಿದ್ದಾರೆ, ಅವ್ರಿಗೆ ಬಂದಿದೆ, ನಮ್ಗೆ ಯಾಕೆ ಬಂದಿಲ್ಲ ಅಂತ ಹೇಳಿ. ನೋಡಿ, ಗೃಹಲಕ್ಷ್ಮಿ ಸ್ವಲ್ಪ ಮಧ್ಯದಲ್ಲಿ ಸ್ವಲ್ಪ ಡಿಲೇ ಆಯಿತು. ಒಂದು 2-3 ತಿಂಗಳು ಸ್ವಲ್ಪ ಡಿಲೇ ಆಯಿತು. ಬಟ್ ಡಿಲೇ ಆದರೂ ಕೂಡ ಈಗ ಕರೆಕ್ಟಾಗಿ ಬರ್ತಾ ಇದೆ. ನೋಡಿ, 1 ತಿಂಗಳ ಅಂತರದಲ್ಲೇ 6,000 ರೂಪಾಯಿನ ಒಟ್ಟಿಗೆ ತಗೊಂಡಿದ್ದಾರೆ ನಮ್ಮ ಹೆಣ್ಮಕ್ಳು. ಒಂದೇ 1 ತಿಂಗಳ ಅಂತರದಲ್ಲೇ 6,000 ರೂಪಾಯಿನ ಒಟ್ಟಿಗೆ ತಗೊಂಡಿದ್ದಾರೆ. ಹಾಗಾಗಿ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇನ್ನು ಮೇಲೆ ಕರೆಕ್ಟಾಗೇ ಬರುತ್ತೆ. ನೋಡಿ, 30ನೇ ತಾರೀಕು 31ನೇ ತಾರೀಕು ಬರಲಿಲ್ಲ ಅಂತ ಹೇಳಿದ್ರು ಅಟ್ಲೀಸ್ಟ್ 5ನೇ ತಾರೀಕು 10ನೇ ತಾರೀಕು ಒಳಗಡೆನೆ ಬಂದೇ ಬರುತ್ತೆ. ನೀವೇನೇ ಕಮಿಟ್ಮೆಂಟ್ ಮಾಡ್ಕೊಂಡ್ರು ಕೂಡ ಆರಾಮಾಗಿ ಮಾಡ್ಕೋಬಹುದು. ಯಾಕಂದರೆ ಆ 2,000 ರೂಪಾಯಿ ಎಷ್ಟೋ ಜನ ವಿರೋಧ ವ್ಯಕ್ತಪಡಿಸಿದ್ರು ಕೂಡ 2,000 ರೂಪಾಯಿಲಿ ಒಂದು ಹೆಣ್ಣು ಮಗು ಇಡೀ ಮನೆಯನ್ನು ನಿಭಾಯಿಸುತ್ತೆ. ಒಂದು ಹೆಣ್ಣು ಮಗು ಸ್ವಾವಲಂಬಿಯಾಗಿ ಬದುಕೋಕೆ ಆ 2,000 ರೂಪಾಯಿನ ಕೂಡಿಟ್ಟು ಆಕೆ ಏನು ಮಾಡ್ಕೋಬೇಕು ಅದಷ್ಟನ್ನೂ ಮಾಡಿದ್ದಾಳೆ. ಬ್ಯಾಂಕ್ ಸ್ಟೋರ್ ಮಾಡ್ಕೊಂಡಿದ್ದಾಳೆ, ಮನೆಗೆ ಫ್ರಿಜ್ ತಗೊಂಡಿದ್ದಾರೆ, ಎಷ್ಟೋ ಹೆಣ್ಮಕ್ಳು ಮನೆಗೆ ವಾಷಿಂಗ್ ಮಿಷಿನ್ ತಗೊಂಡಿದ್ದಾರೆ, ಬೋರ್ವೆಲ್ ಕೊರೆಸಿದ್ದಾರೆ. ಬದುಕು ರೂಪಿಸ್ಕೊಳ್ಳೋದಕ್ಕೆ ಬೋರ್ವೆಲ್ ಕೊರೆಸಿದ್ದಾರೆ ದಂಪತಿ.
ಆ ಹೆಣ್ಮಗಳು ಪಾಪ ಪ್ರತಿ ತಿಂಗಳು ಬರೋ 2,000 ರೂಪಾಯಿ, 2 ಹತ್ಲಿ 20 ಕಂತು ಪ್ಲಸ್ 27 ಕಂತು, ಒಂದು 50,000 ರೂಪಾಯಿ ಚಿಲ್ಲರೆನ ಇಟ್ಬಿಟ್ಟು ತನ್ನ ಗಂಡಂಗೆ ಕೊಟ್ಟು ಪ್ರೀತಿಯಿಂದ ಇಬ್ಬರು ಒಂದಷ್ಟು ಹಣವನ್ನು ಸೇರಿಸಿಟ್ಟು ಒಂದು ಬೋರ್ವೆಲ್ ಕೊರೆಸಿ ಅದರ ಅದ್ಭುತವಾಗಿ ನೀರು ಬಂದಿದೆ, ಅದ್ಭುತವಾಗಿ ಬೆಳೆ ಬೆಳೀತಾರೆ. ಸಾಯೋವರೆಗೂ ಸಿದ್ದರಾಮಯ್ಯ ಸರ್ಕಾರವನ್ನು ನೆನಪಿಸ್ಕೊಂಡಿರ್ತಾರೆ. ಹಾಗಾಗಿ ಈ ಗೃಹಲಕ್ಷ್ಮಿ ಯೋಜನೆಯ 27ನೇ ಕಂತಿನ ಹಣ ಕೂಡ ಬಂದಿದೆ. ನೀವು ಹೇಳ್ಬೋದು, ಏನು ಮೇಡಮ್ 27ನೇ ಕಂತು ಹಣ ಬಂದಿದೆ ಅಂತ ಆಗೊಂದು 5 ನಿಮಿಷದಿಂದ ಹೇಳ್ತಾ ಇದ್ದೀರಾ, ನಮ್ಗೆ 27ನೇ ಕಂತಿಂದೇ ಬಂದಿಲ್ಲ, ಇನ್ನು 29ನೇ ಕಂತಿನ ಹಣ ಬಂದಿದೆ. ನಾನು ಹೇಳ್ತಾ ಇರೋದು 29ನೇ ಕಂತಿನ ಹಣ ಕೆಲವೊಂದಿಷ್ಟು ಜಿಲ್ಲೆಯ ಹೆಣ್ಣುಮಕ್ಕಳಿಗೆ ಬಂದಿದೆ, ಚಿತ್ರದುರ್ಗ ಸೇರಿದಂತೆ ಕೆಲವೊಂದಿಷ್ಟು ಜಿಲ್ಲೆಯ ಹೆಣ್ಣುಮಕ್ಕಳಿಗೆ. ಸೊ ಅಂತ ಹೆಣ್ಮಕ್ಳು ಚೆಕ್ ಮಾಡ್ಕೊಳ್ಳಿ. 28ನೇ ಕಂತಿನ ಹಣ ಯಾರಿಗೆಲ್ಲ ಬಂದಿದೆ ಅವರು ಕಮೆಂಟ್ ಮಾಡಿ. 29 ಬಂದಿರೋರು ಕಮೆಂಟ್ ಮಾಡಿ. ನಿಮ್ಮ ಕಮೆಂಟ್ನ ಮುಖಾಂತರ ಬೇರೆಯವ್ರಿಗೆ ಸಹಾಯ ಆಗುತ್ತೆ. ಒಂದಷ್ಟು ಜನ ಹೇಳಿದ್ದಾರೆ ನಮಗೆ 29ನೇ ಕಂತಿನ ಹಣ ಕೂಡ ಬಂದಿಲ್ಲ ಅಂತ ಹೇಳಿ, ಅಂಥವರು ಕಮೆಂಟ್ ಮಾಡಿ. ಸೊ ನಾನು ಆಗಲೇ ಹೇಳಿದೆ, ನಿಮ್ಗೆ ಹಣ ಬಂದಿಲ್ಲ, ಒಂದು 2-3 ತಿಂಗಳದ ಪೆಂಡಿಂಗ್ ಉಳ್ಕೊಂಡಿದೆ, ನೀವೇನು ಮಾಡಬೇಕು ಅದಕ್ಕೆ ಸಂಬಂಧಪಟ್ಟಂತಹ ವಿಡಿಯೋ ಕೂಡ ಇದೆ. ನಮ್ಮ ಚಾನಲ್ಗೆ ವಿಸಿಟ್ ಮಾಡಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಸೊ ನಿಮ್ಗೆ ಅಲ್ಲಿ ಗೊತ್ತಾಗಲಿಲ್ಲ, ವಿಡಿಯೋ ಹುಡುಕೋಕೆ ಗೊತ್ತಾಗಲಿಲ್ಲ ಅಂದವ್ರು ಏನು ಮಾಡಬೇಕು, ನಿಮ್ಮ ಹತ್ತಿರದ ಗ್ರಾಮವನ್ನು ಅಥವಾ ಬೆಂಗಳೂರನ್ನು ಅಥವಾ ಗ್ರಾಮ ಪಂಚಾಯತಿಗೆ ಹೋಗಿ ಅಥವಾ ಬ್ಯಾಂಕ್ ನಿಮ್ದು ಯಾವುದಿರುತ್ತೆ ಬ್ಯಾಂಕಿಗೆ ಹೋಗ್ಬಿಟ್ಟು ವಿಚಾರಿಸಿ, ಖಂಡಿತವಾಗ್ಲೂ ಕೂಡ ಏನು ಸಮಸ್ಯೆ ಆಗಿದೆ, ಯಾಕೆ ನಿಮ್ಮ ಹಣ ಹೋಲ್ಡ್ ಆಗಿದೆ, ಎಲ್ಲದ್ರ ಬಗ್ಗೆನೂ ಕೂಡ ಮಾಹಿತಿಯನ್ನು ಕೊಡ್ತಾರೆ. ಮತ್ತ್ಯಾಕೆ ತಡ? 29ನೇ ಕಂತು ಹಣ ಬಂದವರು ಕಮೆಂಟ್ ಮಾಡಿ, 27 ಬಂದಿರೋರು ಕೂಡ ಕಮೆಂಟ್ ಮಾಡಿ, 28ನೇ ಕಂತಿನ ಹಣ ತಗೊಂಡವರು ಕೂಡ ಕಮೆಂಟ್ ಮಾಡಿ, ಹಣ ಬಂದವರು ಕಮೆಂಟ್ ಮಾಡಿ, ಹಣ ಬರ್ದಲೇ ಇದ್ದವರು ಕಮೆಂಟ್ ಮಾಡಿ. ಬರಲಿಲ್ಲ ಯಾಕೆ ಅನ್ನೋದ್ರ ಬಗ್ಗೆನೂ ಕೂಡ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಧನ್ಯವಾದ.